ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕಾರ್ಬಲ್ಲಿ ಜಗದೀಶ್. ಸ್ನೇಹಿತರೆ ನೋಡಿ, ಇವತ್ತಿನ ವಿಷಯ ಏನಂತಂದರೆ, ಇವತ್ತಿನ ವಿಷಯ ಗೃಹಲಕ್ಷ್ಮಿಯರಿಗೆ ಶಾಕ್ ಬರುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಸ್ ತೊಗೊಬಂದಿದ್ದೀನಿ ಸ್ನೇಹಿತರೆ. ಅದರ ಜೊತೆಗೆ ಶಕ್ತಿ ಯೋಜನೆ ಬಗ್ಗೆ ಕೂಡ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಕೊಡ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಬನ್ನಿ ನೋಡಿ, ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ, ಈಗ ಶಕ್ತಿ ಯೋಜನೆ ಬಗ್ಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಡಿಸೆಂಬರ್ನಲ್ಲಿ ಬಸ್ ಸ್ಟ್ರೈಕ್ ಮಾಡ್ತೀವಿ ಅಂತಂದ್ಬಿಟ್ಟು ಸಾರಿಗೆ ಇಲಾಖೆಯವರು ಹೇಳಿದರು ಸ್ನೇಹಿತರೆ. ಏನಕ್ಕೆ ಈ ಥರ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದರು ಅವರು ಅಂತಂದರೆ, ಅವರಿಗೆ ಶಕ್ತಿ ಯೋಜನೆಯಲ್ಲಿ ಸರ್ಕಾರದಿಂದ ನಮಗೆ ಹಣ ಬರ್ತಿಲ್ಲ ಅಂತಂದ್ಬಿಟ್ಟು ಅಲ್ಲಿರುವ ಸಿಬ್ಬಂದಿಗೆ ತೊಂದರೆ ಆಗ್ತಾ ಇದೆ. ಅವ್ರಿಗೆ ಬೋನಸ್ಗಿರ್ಬೋದು ಮತ್ತು ಸ್ಯಾಲ್ರಿ ಇರ್ಬೋದು, ಬೇರೆ ಎಲ್ಲ ಅವರ ಇಲಾಖೆಯಲ್ಲಿ ಹಣದ ಕೊರತೆ ತುಂಬ ಇದೆ ಅಂತಂದ್ಬಿಟ್ಟು ನಾವು ಸ್ಟ್ರೈಕ್ ಮಾಡ್ತೀವಿ, ಇಲ್ಲ ಶಕ್ತಿ ಯೋಜನೆ ಸ್ಟಾಪ್ ಮಾಡಿ ಅಂತಂದ್ಬಿಟ್ಟು ತುಂಬ ದಿನಗಳಿಂದ ಬೇಡಿಕೆ ಇಡ್ತಾನೆ ಬಂದಿದ್ದರು ಸ್ನೇಹಿತರೆ ಸಾರಿಗೆ ಇಲಾಖೆಯವರು. ಆದರೆ ಸರ್ಕಾರದವರು ಈ ಸ್ಟ್ರೈಕ್ ಆದರೆ ಹೊಸ ವರ್ಷಕ್ಕೆ ತುಂಬ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಸರ್ಕಾರದವರು ಮಧ್ಯಪ್ರವೇಶಿಸಿ ಶಕ್ತಿ ಯೋಜನೆ ಬಗ್ಗೆ ಅದ್ರ ಬಗ್ಗೆ ನಾವೆಲ್ಲ ಸಾಲ್ವ್ ಮಾಡ್ತೀವಿ ಅಂತ ಹೇಳಿ ಸದ್ಯಕ್ಕೆ ಸ್ಟ್ರೈಕ್ನ ಮುಂದೂಡಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದಕ್ಕೋಸ್ಕರ ನಿನ್ನೆ ವಿಧಾನಸೌಧದಲ್ಲಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಯಾದ ಡಿ.ಕೆ. ಶಿವಕುಮಾರ್ ಅವರು ಕೂತ್ಕೊಂಡು ಒಂದು ಕ್ಯಾಬಿನೆಟ್ ಮಾಡಿ ಒಂದು ಚರ್ಚೆ ನಡೆದಿದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ಶಕ್ತಿ ಯೋಜನೆ ಈಗೇನಾದರೂ ಸ್ಟಾಪ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ತೊಂದರೆ ಆಗುವ ಸಾಧ್ಯತೆ ಇರ್ತೈತೆ ಸ್ನೇಹಿತರೆ. ಆದರೆ ಸರ್ಕಾರದವ್ರು ಹೇಳ್ತಿದ್ದಾರೆ, ನಾವು ಯಾವುದೇ ಕಾರಣಕ್ಕೂ ನಾವು ಹೇಳಿರುವ 5 ಗ್ಯಾರಂಟಿ ನಾವು ನಿಲ್ಲಿಸೋದಿಲ್ಲ, ಮುಂದುವರಿಸ್ತೀವಿ ಅಂತಂದ್ಬಿಟ್ಟು. ಆದರೆ ಶಕ್ತಿ ಯೋಜನೆಗೆ ಹಣದ ಕೊರತೆ ತುಂಬಾ ಇದೆ ಅಂತ ಮೂಲಗಳಿಂದ ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಅದರಿಂದನೇ ಇವರು ಸ್ಟ್ರೈಕ್ ಮಾಡ್ತೀವಿ ಅಂತಂದ್ಬಿಟ್ಟು ಸಾರಿಗೆ ಇಲಾಖೆ ಕೂಡ ಮೊನ್ನೆ ಹೇಳಿದರು. ಆದರೆ ಈಗ ಅದಕ್ಕೆ ನಿನ್ನೆ ಒಂದು ಮೀಟಿಂಗ್ ಮಾಡಿ ಸದ್ಯಕ್ಕೆ ಶಕ್ತಿ ಯೋಜನೆಗೆ ಹಣ ತುಂಬಲು ಸರ್ಕಾರದ ಹತ್ರ ಹಣ ಇಲ್ಲ ಅನ್ನೋ ಕಾರಣಕ್ಕೆ ಈಗ ಅವರೊಂದು ಹೊಸ ಪ್ಲ್ಯಾನ್ ಮಾಡಿಕೊಂಡು ಬಸ್ ಚಾರ್ಜ್ ರೇಟ್ ಜಾಸ್ತಿ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದಾರೆ ಸ್ನೇಹಿತರೆ. ನಿನ್ನೆ ಕ್ಯಾಬಿನೆಟ್ನಲ್ಲಿ ಅದೇ ತೀರ್ಮಾನ ಆಗಿದೆ. ಸದ್ಯಕ್ಕೆ ಈಗ 15% ಬಸ್ ಚಾರ್ಜ್ ಜಾಸ್ತಿ ಮಾಡ್ತೀವಿ ಅಂತಂದ್ಬಿಟ್ಟು ಇವತ್ತಿನ ಪೇಪರಲ್ಲಿ ಕೂಡ ಅನೌನ್ಸ್ ಆಗಿದೆ ಸ್ನೇಹಿತರೆ. ತಾವೆಲ್ಲ ಪೇಪರಲ್ಲಿ ನೋಡಿರ್ಬೋದು. ಅದೇ ರೀತಿ ಈಗ ಶಕ್ತಿ ಯೋಜನೆ ಮಹಿಳೆಯರಿಗೆ ಫ್ರೀ ಕೊಟ್ಟು ಗಂಡಸರ ಜೋಬಿಗೆ ಕತ್ತರಿ ಹಾಕಿದೆ ಈ ಸರ್ಕಾರ ಅಂತಂದ್ಬಿಟ್ಟು ತುಂಬ ಜನ ಗಂಡಸರು ಕೂಡ ಸರ್ಕಾರದ ಮೇಲೆ ಮುಗಿಬಿದ್ದಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೇನಾದರೂ ಶಕ್ತಿ ಯೋಜನೆ ಏನಾದರೂ ಒಂದು ವೇಳೆ ನಿಂತೋದ್ರೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಕೂಡ ಕಂಟಕ ಆಗ್ಬೋದು. ಯಾಕಂದರೆ ಸರ್ಕಾರದವರು ಈಗ ಶಕ್ತಿ ಯೋಜನೆಗೆ ಸಾರಿಗೆ ಇಲಾಖೆಗೆ ಎಷ್ಟು ಟಿಕೆಟ್ ಅಂದರೆ ಮಹಿಳೆಯರು ಓಡಾಡ್ತಾರೆ ಬಸ್ಸಲ್ಲಿ, ಅಷ್ಟು ಟಿಕೆಟ್ ಹಣವನ್ನು ಸಾರಿಗೆ ಇಲಾಖೆಗೆ ಇವರು ತುಂಬಬೇಕು. ಸರ್ಕಾರದವರು ತುಂಬ್ತಾ ಇಲ್ಲ. ಅದಕ್ಕೆ ಸರ್ಕಾರದವರಿಂದ ತುಂಬ್ತಾ ಇಲ್ಲ ಅನ್ನೋ ಕಾರಣಕ್ಕೆ BMTC ಇರ್ಬೋದು, KSRTC ಇರ್ಬೋದು, ಎಲ್ಲ 4 ನಿಗಮಗಳಿದಾವಲ್ಲ, KSRTC ನಿಗಮಗಳು, 4 ನಿಗಮಗಳು ಸೇರಿ ನಾವು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದರು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸರ್ಕಾರದವ್ರು ಹೇಳ್ತಾ ಇದ್ದಾರೆ, ನಾವು ಹೇಳಿರೋ 5 ಗ್ಯಾರಂಟಿ ಗೃಹಲಕ್ಷ್ಮಿ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಅನ್ನಭಾಗ್ಯ ಇರ್ಬೋದು, ಶಕ್ತಿ ಯೋಜನೆ ಮತ್ತು ಯುವ ನಿಧಿ ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ, ಇದನ್ನು ಗ್ಯಾರಂಟಿಗಳನ್ನ ಮುಂದುವರಿಸ್ತೀವಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಈಗ ನಡೀತಾ ಇರೋ ಬೆಳವಣಿಗೆ ನೋಡಿದ್ರೆ ಶಕ್ತಿ ಯೋಜನೆಗೆ ಹಣ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ತಾ ಇದೆ ನಡೆಸೋದಕ್ಕೆ ಅಂತಂದ್ಬಿಟ್ಟು ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನೋಡಿ, ಬಸ್ ಚಾರ್ಜ್ ರೇಟ್ ಜಾಸ್ತಿ ಮಾಡ್ತಾನೆ ಇದ್ದಾರೆ ಅವರು. ಈಗ ಹೋದ ವರ್ಷ ಕೂಡ ಬಸ್ ಚಾರ್ಜ್ ರೇಟ್ ಜಾಸ್ತಿ ಮಾಡಿದ್ರು, ಈ ವರ್ಷ ಕೂಡ 15% ಅಂತ ಹೇಳಿದ್ದಾರೆ. ಈಗ ನಿನ್ನೆ ಕ್ಯಾಬಿನೆಟ್ನಲ್ಲಿ ಈಗ 15% ಜಾಸ್ತಿ ಆದರೆ ನಮಗೆ 100 ರೂಪಾಯಿ ಇರೋ ಟಿಕೆಟಲ್ಲಿ 115 ರೂಪಾಯಿ ಕೊಡಬೇಕು ಸ್ನೇಹಿತರೆ. ಹಂಗಾಗಿ ಗಂಡಸ್ರ ಹತ್ರ ಕಿತ್ಕೊಂಡು ಹೆಂಗಸರಿಗೆ ಕೊಡ್ತಾ ಇದ್ದಾರೆ ಈ ಸರ್ಕಾರದವರು ಅಂತಂದ್ಬಿಟ್ಟು ಕೂಡ ತುಂಬ ಜನ ಮಾತಾಡ್ಕೋತಾ ಇದ್ದಾರೆ ಸ್ನೇಹಿತರೆ. ಆದರೆ ಏನೇ ಆಗಲಿ ನಾವು ಗ್ಯಾರಂಟಿಗಳನ್ನ ನಿಲ್ಲಿಸಲ್ಲ ಅಂತಂದ್ಬಿಟ್ಟು ಸಿದ್ದರಾಮಯ್ಯನವರು ಇರ್ಬೋದು, ಡಿ.ಕೆ. ಶಿವಕುಮಾರ್ ಇರ್ಬೋದು, ಇಬ್ಬರೂ ಹೇಳ್ತಾ ಇದ್ದಾರೆ ನಾವು ಇದನ್ನ ನಿಲ್ಲಿಸೋದಿಲ್ಲ ಅಂತಂದ್ಬಿಟ್ಟು. ಮತ್ತು ಸ್ನೇಹಿತರೆ, ಇದರ ಜೊತೆಗೆ 16ನೇ ಕಂತಿನ ಹಣನ ಬಿಡುಗಡೆ ಆಗಿಲ್ಲ. 16ನೇ ಕಂತಿನ ಹಣ ಈ ವಾರದಲ್ಲಿ ಇಲ್ಲ ಮುಂದಿನ ವಾರದಲ್ಲಿ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಸರ್ಕಾರದ ಮೂಲಗಳಿಂದ ತಿಳಿತಾ ಇದೆ ಸ್ನೇಹಿತರೆ. ನೋಡಿ, ಆದಷ್ಟು ಬೇಗ 16ನೇ ಕಂತಿನ ಹಣ ಹಾಕಿ ಅಂತ ನಾವು ಕೂಡ ಕೇಳ್ಕೊತಾ ಇದ್ದೀವಿ ಸರ್ಕಾರನ. ಅದ್ರ ಜೊತೆಗೆ ಈ ತಿಂಗಳು 17ನೇ ಕಂತಿನ ಹಣ ಬಿಡುಗಡೆ ಆಗಬೇಕು. ಅದ್ರ ಜೊತೆಗೆ ಅನ್ನಭಾಗ್ಯ ಯೋಜನೆದು ಬ್ಯಾಲೆನ್ಸ್ ಇರೋ ಹಣ ಕೂಡ ಬಿಡುಗಡೆ ಆಗಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವತ್ತಿನ ಅಪ್ಡೇಟ್ ಇದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದ. ಶುಭ ದಿನ.